ಒಂದು ಗಾಣಕ್ಕೆ 2 ಎತ್ತುಗಳನ್ನು ಕಟ್ಟಿ ಆ ಮೂಲಕ ಎಣ್ಣೆ ತೆಗೆಯುತ್ತಿದ್ದ ಗಾಣಿಗರು ನಿಜಕ್ಕೂ ಜಗತ್ತಿಗೆ ಬೆಳಕು ಕೊಟ್ಟವರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಅಸ್ಸಾಂನಿಂದ ಸೌರಾಷ್ಟ್ರದವರೆಗೂ ನಮ್ಮ ಗಾಣಿಗರು 10 ಕೋಟಿಗೂ ಹೆಚ್ಚು ಜನಸಂಖ್ಯೆಯಲ್ಲಿ ನಮ್ಮ ಭಾರತ ದೇಶದಲ್ಲಿದ್ದಾರೆ. ದೇಶದಲ್ಲಿರುವ ಗಾಣಿಗ ಸಮಾಜದಲ್ಲಿ ಹಲವಾರು ಉಪಪಂಗಡಗಳಿವೆ. ಒಂಟೆತ್ತು ಗಾಣಿಗರು, ಕರೆ ಗಾಣಿಗ, ಇವರು ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿದ್ದಾರೆ. ಸಜ್ಜಣ ಗಾಣಿಗರು, ಇವರು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ನೆಲೆಸಿದ್ದಾರೆ. ಇವರು ಬಸವಣ್ಣನವರಿಂದ ಸಂಘಟಿತರಾದವರು, ಹೀಗಾಗಿ ಇವರು ಲಿಂಗಧಾರಣೆ ಮಾಡುತ್ತಾರೆ. ಜ್ಯೋತಿನಗರ ವೈಶ್ಯರು ಆಂಧ್ರದಿಂದ ವಲಸೆ ಬಂದವರು. ಚೆಟ್ಟಿಯಾರ್ ಮತ್ತು ತೇಲಿ ಗಾಣಿಗರು ತಮಿಳುನಾಡಿನಿಂದ ಬಂದವರು. ಈ ತೇಲಿ ಮತ್ತು ಸಾಹು ಗಾಣಿಗರು ಉತ್ತರ ಭಾರತದಲ್ಲಿ ಕೂಡ ನೆಲೆಸಿದ್ದಾರೆ. ಗಾಂಡ್ಲರು, ಇವರು ಆಂಧ್ರದಲ್ಲಿ ನೆಲೆಸಿದ್ದಾರೆ. ಈತರ ಪ್ರಮುಖ ಉಪಪಂಗಡಗಳು ಕಲಶೆಟ್ಟಿ, ಜ್ಯೋತಿಫಣ, ದೇವಗಾಣಿಗ, ಶೆಟ್ಟಿಗಾಣಿಗ, ವಾಣಿಯ ಗಾಣಿಗ, ಸಾಹುಣಿ ಗಾಣಿಗ. ಕರ್ನಾಟಕ, ಆಂಧ್ರ, ತಮಿಳುನಾಡಿನಲ್ಲಿ ಗಾಣಿಗರು ಜ್ಯೋತಿನಗರ ವೈಶ್ಯರು ಎಂದು ಹೆಸರಾಂತರಾಗಿದ್ದಾರೆ. ಇವರು ಋಷಿಗೋತ್ರವನ್ನು ಹೊಂದಿದ್ದಾರೆ. ಜನಿವಾರವನ್ನು ಪವಿತ್ರ ದಾರವನ್ನಾಗಿ ಧರಿಸುತ್ತಾರೆ ಹಾಗೂ ಗಾಯತ್ರಿ ಪಠಣಕ್ಕೆ ಅರ್ಹರಾಗಿದ್ದಾರೆ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ. ಉತ್ತರ ಭಾರತದಲ್ಲಿ ನಮ್ಮ ಗಾಣಿಗರನ್ನು ಗಾಣಿನ್ನ ಗಾಂಚಿ ಎಂದು ಕರೀತಾರೆ. ಅವರನ್ನು ತೇಲಿ ಗಾಣಿಗರು ಎಂದು ಕೂಡ ಕರೀತಾರೆ. ಪ್ರಸ್ತುತ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ಗಾಣಿಗ ಸಮುದಾಯಕ್ಕೆ ಸೇರಿದವರು ಎಂಬುದು ನಮ್ಮ ಗಾಣಿಗರ ಹೆಮ್ಮೆ. ಸಾಕ್ಷಿಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಸಹೋದರರಾದ ಶ್ರೀ ಪ್ರಹ್ಲಾದ್ ದಾಮೋದರ್ದಾಸ್ ಮೋದಿಜಿ ಅವರು ಪುತ್ತೂರಿನಲ್ಲಿ ನಡೆದ ಮಾದರಿ ಕಾರ್ಯಕ್ರಮವಾದ ಗಾಣಿಗ ಸಂಗಮ 2026 ರಲ್ಲಿ ಭಾಗವಹಿಸಿದ್ದರು. ಗಾಣಿಗ ಸಮಾಜ मंचस्थ विराजमान सभी महानुभाव, सामने बैठे हुए, मैं जिस समाज से आता हूं, मैं गाणिगा समाज का सदस्य हूं. गाणिगा समाज का नाम गाणिगा समाज के एक बेटे ने रोशन किया है. आप कहीं भी जाओ, आप बोलो मैं मोदी हूं, तो सामने वाला खड़ा रहकर सुनने के लिए खड़ा हो जाता है. ये ताकत हमारे गाणिगा समाज को मिली है, वो भी गाणिगा समाज के एक बेटे ने दिलाई.